ಕೆಲವೊಬ್ರು ಕಷ್ಟಕ್ಕೆ ಮಾರ್ಕೊಂಡಿರ್ತಾರೆ, ಕೆಲವೊಬ್ರು ಮೋಸ ಮಾಡಕ್ಕೆ ಅಂತಾನೆ ಮಾರ್ಕೊಂಡಿರ್ತಾರೆ ಅಂತಂದ್ರೆ ಒಬ್ಬೊಬ್ರು ಹೋಗ್ಬಿಡಿ ಎಕ್ಸ್ಪೀರಿಯನ್ಸ್ ಇರೋರ್ನ ಹೋಗಿ ಕರ್ಕೊಂಡು ಹೋಗಿ ಆ ಚಾರ್ ಕಮ್ಮಿ ಸಸ್ತಾ ಮಾಲ್ ತಗೊಂಡ್ಬಿಟ್ಟಿರ್ತಾರೆ. ಇವಾಗ ಒಂದು 20 ಲಕ್ಷ ಇರೋದು ಇದೊಂದು ಮಾತ್ರ ಪರ್ಫೆಕ್ಟ್ ಆಗಿ ಹೇಳಲೇಬೇಕು. ಏನಪ್ಪಾ ಅಂತಂದ್ರೆ ಚಾರ್ಸಿ ನಂಬರ್ನ ತುಕ್ಕಿಡ್ದಿದ್ಯಾ, ತುಕ್ಕಿಡಿದಿರೋ ಕಡೆ ತಿಂತಾ ಇದೆಯಾ, ಏನು ಎತ್ತ ಅಂತೆಲ್ಲ ನೋಡ್ಕೊಬೇಕು. ಟೈರ್ ಬಟನ್ಸ್ ಇದಾವ ಇಲ್ವಾ ಪ್ರತಿಯೊಂದನ್ನು ನಾವು ನೋಡ್ಕೊಬೇಕಾಗುತ್ತೆ. ಏನ್ ಮಾಡ್ತಾರೆ, ಖರ್ಚು ಕಡಿಮೆ ಆಗುತ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಮಾರಗಾಡಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಜಾಸ್ತಿ ಪೇಸ್ಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ಹಾಗಾಗಿರೋದು ಬಾಡಿ ಶೀಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ನಮ್ಮ ವ್ಲಾಗ್ ಅಂತಂದ್ರೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೆ, ಒಂದು ಗಾಡಿ ತಗೊಬೇಕಾದ್ರೆ ನಾವು ಏನೇನು ನೋಡಬೇಕು, ಅದರಲ್ಲಿ ನಮ್ಗೆ ಏನೇನು ಇದ್ರೆ ಒಳ್ಳೇದು, ಯಾವ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಲಾಸ್ಟ್ ಟೈಮ್ ಮಾಡಿದ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಿದ್ರಿಂದ ಹೇಳ್ಬಿಟ್ಟಿದ್ದೀನಿ. ಹಂಗಾಗಿ ಈ ವಿಡಿಯೋದಲ್ಲಿ ಹಂಗೆ ಇರೋದಿಲ್ಲ. ಆದಷ್ಟು ಈ ವಿಡಿಯೋನ ಬೇಗ ಮುಗಿಸೋಣ. ಏನಪ್ಪಾ ಅಂತಂದ್ರೆ ಇವತ್ತಿಂದು ಈಗ ಹೇಳಿದ್ನಲ್ಲ ಆಲ್ರೆಡಿ. ಬನ್ನಿ ಸ್ನೇಹಿತರೆ, ಒಂದು ಗಾಡಿ ತಗೊಬೇಕು ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಏನೇನು ನೋಡ್ಬೇಕು. ಇವು ಕೆಲವೊಬ್ರಿಗೆ ಸೇಪ್ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಸೇಪ್ ಇಷ್ಟ ಆಗೋದಿಲ್ಲ. ಸೇಪು ಇವಾಗ ನೋಡಿ, ನಾನು ತಗೊಂಡಾಗ ಸೇಪ್ ಬೇರೆ ಇತ್ತು, ಈ ಗಾಡಿದು. ಆ ಗಾಡಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಸೇಪ್ ಬೇರೆ ಇತ್ತು. ಇದನ್ನೆಲ್ಲ ಆಲ್ಮೋಸ್ಟ್ ನಾನೇ ರೆಡಿ ಮಾಡಿಸಿರೋದು, ಕಂಪ್ಲೀಟ್ ಆಗಿ ಫುಲ್ ಪೇಂಟಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ನಾನೇ ರೆಡಿ ಮಾಡಿಸಿರೋದು. ಅದ್ರ ಜೊತೆಗೆ ಏನೇನು ನೋಡ್ಬೇಕು ಅಂತಂದ್ರೆ, ಫಸ್ಟ್ದಾಗಿ ನಾವು ನೋಡ್ಬೇಕಾಗಿರೋದು, ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗ್ತೀನಿ. ಅಲ್ಲೊಂದು ಇಲ್ಲೊಂದು ಹೇಳಿದ್ರೆ ಮತ್ತೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ. ಏನಪ್ಪಾ ಅಂತಂದ್ರೆ, ಫಸ್ಟ್ ನಾವು ನೋಡ್ಬೇಕಾಗಿರೋದು ಬಾಡಿ ಶೀಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಹೆಂಗೂ ಫಸ್ಟ್ ಮೇಲ್ ನೋಡಿದ್ರೆ ಮೇಲ್ ನೋಡ್ಕೊಳೋಣ, ಒಳಗಿಂದು ಆಮೇಲೆ ಗೊತ್ತಾಗುತ್ತೆ. ಹಂಗಾಗಿ ಫಸ್ಟ್ ಬಂದು ಬಾಡಿ ಶೀಟ್ ಹೆಂಗಿದೆ, ಯಾವ ತರ ಕಾಣುತ್ತೆ, ಏನಾದ್ರು ಹಳ್ಳ ದಿಣ್ಣ ಇದೆಯಾ, ಇಲ್ಲಾಂದ್ರೆ ಫುಲ್ಲು ಒಳಗೋಗಿದ್ಯಾ, ನೀಟಾಗಿದ್ಯಾ, ಇಲ್ಲ ಒಂದೇ ಸಮಕ್ಕಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ಬೋದು. ಅಂದ್ರೆ ಲೈಟ್ ಬೆಳಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನಮ್ದು ಹಳ್ಳ ದಿಣ್ಣೆ ಏನ ಗಾಡಿ ಮೇಲೆ ಬಿದ್ರೆ ಲೈಟ್ ಬೆಳಕಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೇ ಅಲ್ಲಿ ಅಷ್ಟು ಕಾಣೋದಿಲ್ಲ. ಬಟ್ ನಮ್ದು ಕೆಲವ್ರು ಏನ್ ಮಾಡ್ತಾರೆ, ಪೇಂಟಿಂಗ್ ಮಾಡ್ಬೇಕಾರೆ ಪೇಸ್ಟ್ ಗೀಸ್ಟ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಅಲ್ಲಿಗೆ ಬಾಡಿ ಶೀಟ್ ಹಾಕೋರೆ ಚೆನ್ನಾಗಿ ಬರುತ್ತೆ. ಏನ್ ಮಾಡ್ತಾರೆ, ಖರ್ಚು ಕಡಿಮೆ ಆಗುತ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಮಾರಗಾಡಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಜಾಸ್ತಿ ಪೇಸ್ಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ಅಂದ್ರೆ ಫಸ್ಟ್ ಬಾಡಿ ಲೈನ್ ನೋಡ್ಕೊಬೇಕು, ಅದ್ರ ಜೊತೆಗೆ ಟೈರ್ ಸಮೇತ ನೋಡ್ಕೊಬೇಕು. ಯಾಕೆಂದ್ರೆ ಟೈರು ಇವತ್ತಿನ ದಿನಕ್ಕೆ ಬಂದು 52,000 ರೂಪಾಯಿ ಇದೆ ಟೈರು ಬಟನ್ಸ್ ಇದಾವ ಇಲ್ವಾ ಪ್ರತಿಯೊಂದನ್ನು ನಾವು ನೋಡ್ಕೊಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಒಂದು ಜೊತೆಗೆ ಇವಾಗ ಬಂದು 52,000 ರೂಪಾಯಿ ಇದೆ. ಆಗ್ಲೇ ಹೇಳದ್ನಲ್ಲ ಪೇಸ್ಟ್ ವಿಚಾರ. ನೋಡಿ ಇವಾಗ ಸದ್ಯಕ್ಕೆ ನಮ್ದು ಇಲ್ಲಿ ಒಂದ್ಸತಿ ಲೈಟ್ ಆಗಿ ಟಚ್ ಆಗಿತ್ತು, ಬಟ್ ಸ್ವಲ್ಪ ಆಗಿದ್ದರಿಂದ ನಾನು ಏನ್ ಮಾಡಿದೀನಿ, ಪೇಸ್ಟ್ ಅಲ್ಲೇ ಕವರ್ ಮಾಡಿಸಿದೀನಿ. ಅದಕ್ಕೋಸ್ಕರ ಬಾಡಿ ಶೀಟ್ನ ನೀಟಾಗಿ ನೋಡ್ಕೊಬೇಕು. ನೋಡಿ ಇದೆಲ್ಲ ಬಾಡಿ ಶೀಟು ಪ್ಯೂರ್ ಒರಿಜಿನಲ್ ಆಗಿದೆ, ಚೆನ್ನಾಗಿದೆ. ಹಂಗಾಗಿ ಫಸ್ಟ್ ಬಾಡಿ ಶೀಟ್ ನೋಡ್ಕೊಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ಕಡೆ ಗಾಡಿಲಿ ಏನೇನಿದೆ, ಸಣ್ಣ ಪುಟ್ಟ ಎಲ್ಲರೂ ತುಕ್ಕಿಡ್ದಿದ್ಯಾ, ತುಕ್ಕಿಡ್ದಿರೋ ಕಡೆ ತಿಂತಾ ಇದೆಯಾ, ಏನು ಎತ್ತ ಅಂತೆಲ್ಲ ನೋಡ್ಕೊಬೇಕು. ಏನಕ್ಕೆ ಅಂದ್ರೆ ಅಷ್ಟೆಲ್ಲ ಬಂಡವಾಳ ಹಾಕಿರ್ತೀವಿ. ನಾವು ಬಂಡವಾಳ ಹಾಕಿ ಯಾಮರದ್ ಬೇಡ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ. ಯಾರ ಪಾಪ ಹೊಸಬ್ರು ತಗೊಂಡಿರ್ತೀರಾ, ನಾವು ಈ ಫೀಲ್ಡ್ಗೆ ಬಂದಾಗ ಹೊಸಬ್ರೇನೆ. ಬಟ್ ನಮ್ಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಬಸ್ ತಗೊಬೇಕಾದ್ರೆ ನಮ್ಗೇನು ಗೊತ್ತಿಲ್ಲ. ನನ್ನ ಫ್ರೆಂಡ್ ಇದ್ದ, ಹಂಗಾಗಿ ಅವನ್ನ ಕರ್ಕೊಂಡೋಗಿ ನಾನು ಗಾಡಿ ತಗೊಂಡಿದ್ದು. ನೋಡಿ ಸ್ನೇಹಿತರೆ, ಆ ಕಡೆಗೆ ಬಂದ್ಮೇಲೆ ಮತ್ತೆ 6 ಟೈರ್ ನೋಡ್ಕೊಳ್ಳಿ. ಅಂದ್ರೆ ಕೆಲವೊಂದ್ಸತಿ ಇರುತ್ತೆ ಚೆನ್ನಾಗಿರೋ ಟೈರು ಇರುತ್ತೆ, ಚೆನ್ನಾಗಿರೋ ಟೈರ್ ಇರುತ್ತೆ. ನೀವು ಅವಾಗ ರೇಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತಗೊಬೋದು. ಮೇಯ್ನ್ ಆಗಿ ಬಂದು ನೀವು ನೋಡ್ಬೇಕಾಗಿರೋದು ಚಾರ್ಸಿ ನಂಬರು. ಈ ಲೈಲ್ಯಾಂಡ್ ಅಲ್ಲಿ ಇಲ್ಲಿ ಬರುತ್ತೆ, ಈಚರ್ 35 ಎಲ್ಲ ಅಲ್ಲಿ ಬ್ಯಾಕ್ ವೀಲ್ ಅಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಬೇರೆ ಈಚರ್ಗಳು ಬಂತು ಅಂದ್ರೆ ಫ್ರಂಟ್ ವೀಲ್ ಹತ್ರ ಬರುತ್ತೆ, ಕೆಲವೊಂದ್ ಗಾಡಿ ಫ್ರಂಟ್ ಹತ್ರ ಬರುತ್ತೆ, ಟೈರ್ ಹತ್ರ ಬರುತ್ತೆ. ಬಟ್ ಲೈಲ್ಯಾಂಡ್ ಅಲ್ಲಿ ಈ ಜಾಗದಲ್ಲಿ ಬರುತ್ತೆ. ಇದೊಂದು ಮಾತ್ರ ಪರ್ಫೆಕ್ಟ್ ಆಗಿ ಹೇಳಲೇಬೇಕು. ಏನಪ್ಪಾ ಅಂತಂದ್ರೆ ಚಾರ್ಸಿ ನಂಬರ್ನ ನೀಟಾಗಿ ನೋಡಿ. ಚಾರ್ಸಿ ನಂಬರು 50 ಸೀಟಲ್ಲಿ ನಡೆಯೋದು ಮೋಸ ಅಂತಂದ್ರೆ ಚಾರ್ಸಿ ನಂಬರ್ ಹೊಡೆದಿರ್ತಾರೆ. ಯಾರೋ ಮನೆ ಉದ್ಧಾರ ಮಾಡ್ಕೊಳಕ್ಕೋಸ್ಕರ ಯಾರೋ ಹಾಳಾಗೋಗಿ ಹೋಗುತ್ತೆ. ಹಂಗಾಗಿ ನೀವು ನೀಟಾಗಿ ಚಾರ್ಸಿ ನಂಬರ್ನ ಕಂಪಲ್ಸರಿ ಕ್ಲೀನಾಗಿ ನೋಡ್ಕೊಳ್ಳಿ. ಏನಕ್ಕೆ ಈ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ, ನಮ್ಮ ಸ್ನೇಹಿತರಿಗೂ ಕೆಲವೊಂದ್ಸತಿ ಮೋಸ ಆಗಿದೆ. ಚಾರ್ಸಿ ನಂಬರ್ ಹೊಡೆದಿ ಚಾರ್ಸಿ ನಂಬರ್ ಇಂದ ಮೋಸ ಆಗಿದೆ. ಏನಕ್ಕೆ ಅಂದ್ರೆ ಯಾವ್ದೋ ಒಂದು ಡಾಕ್ಯುಮೆಂಟ್ ಹಾಕಿರ್ತಾರೆ, ಯಾವ್ದೋ ಒಂದು ಡಾಕ್ಯುಮೆಂಟ್ ಹಾಕ್ಬಿಟ್ಟು ಅವ್ರಿಗೇನು ಕಮ್ಮಿ ಸಸ್ತಾ ಮಾಲ್ ತಗೊಂಡ್ಬಿಟ್ಟಿರ್ತಾರೆ. ಇವಾಗ ಒಂದು 20 ಲಕ್ಷ ಇರೋದು 5 ಲಕ್ಷಕ್ಕೆ ಸಿಗುತ್ತೆ ಅಂತಂದ್ರೆ ಯಾವ್ದೋ ಒಂದು ಡಾಕ್ಯುಮೆಂಟ್ ಹಾಕಬಹುದು ಅಂತ ಬಟ್ ಹಂಗ್ ಮಾಡ್ತಾರೆ. ಯಾರೋ ಉದ್ಧಾರ ಆಗೋಕ್ಕೋಸ್ಕರ ಕೆಲವ್ರು ಮನೆ ಹಾಳು ಮಾಡಕ್ಕೆ ಅಂತಾನೆ ನಿಂತಿರ್ತಾರೆ. ಆ ವಿಚಾರಗಳಲ್ಲಿ ಚಾರ್ಸಿ ನಂಬರ್ನ ನೀಟಾಗಿ ನೋಡಿ. ನಿಮ್ಗೆ ಗೊತ್ತಾಗೋದಿಲ್ಲ ಆ ತರ ಹೊಡೆದಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ್ನ ಕರ್ಕೊಂಡು ಹೋಗಿ ಗಾಡಿ ತಗೋಬೇಕು ಅಂತಂದ್ರೆ ಒಬ್ಬೊಬ್ರು ಹೋಗ್ಬೇಡಿ. ಎಕ್ಸ್ಪೀರಿಯನ್ಸ್ ಇರೋರ್ನ ಕರ್ಕೊಂಡು ಹೋಗಿ ಆ ಚಾರ್ಸಿ ನಂಬರ್ ಅಲ್ಲಿ ಒಂದು ಇದು ಚಾರ್ಸಿ ಏನಿದೆ ಅದ್ರ ಮೇಲೆ ಹಳ್ಳ ಬಿದ್ದಿರಬಾರ್ದು. ಅದ್ರ ಜೊತೆಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಬರೋದು ಹೆಂಗಿರುತ್ತೆ ಅಂದ್ರೆ, ಲೇಸರ್ ಕಟಿಂಗ್ ಒಂದೇ ಸಮಕ್ಕೆ ಒಂದೇ ಲೆವೆಲ್ ಆಗಿರುತ್ತೆ.
ಬಟ್ ಇದರಲ್ಲಿ ಒಂದೊಂದು ಡಾಟ್ ಕೂಡ ಮಿಸ್ಟೇಕಲ್ ಇರುತ್ತೆ. ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೀಟಾಗಿ ತಗೊಬೇಕು. ಬಟ್ ನಿಮ್ಗೆ ಅದೇ ನಂಬರ್ ತರನೇ ಕಾಣುತ್ತೆ, ಬಟ್ ಕರೆಕ್ಟಾಗಿ ಕಾಣಿಸುತ್ತೆ. ಆ ಥರದ್ದೆಲ್ಲ ಇರುತ್ತೆ. ಅದೊಂದು ವಿಚಾರ ಆದ್ಮೇಲೆ ಚರ್ಸಿ ನಂಬರ್ದು ಕಂಪಲ್ಸರಿ ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಬಾಡಿ ಲೈನ್ ಎಲ್ಲ ಪೂರ್ತಿ ನೋಡ್ಕೊಂಡಾದ್ಮೇಲೆ, ಬಾಡಿ ಲೈನ್ ಎಲ್ಲ ಕಂಪ್ಲೀಟ್ ನೋಡ್ಕೊಂಡಾದ್ಮೇಲೆ, ಟೈರು ಗೀರು ಎಲ್ಲ ನೋಡ್ಕೊಂಡಾದ್ಮೇಲೆ ನಾವು ಮೇಯ್ನ್ ಆಗಿ ನೆಕ್ಸ್ಟ್ ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಬಾಡಿ ಎಲ್ಲಾದ್ರೂ ಅಡಿಯಲ್ಲಿ ತಿಂದಿದ್ಯಾ. ಡೋರ್ ತೆಗಿ ಅಭಿಮಾ, ಇಲ್ಲೇ ಅಡಿಯಲ್ಲಿ ತಿಂದಿದ್ಯಾ ಇಲ್ವಾ. ಇವಾಗ ಅಡಿಯಲ್ಲಿ ತಿಂದಿರೋದು ನಾವ್ ಹೆಂಗ್ ನೋಡ್ಬೋದು ಅಂತಂದ್ರೆ, ಈಗ ಸಿಂಪಲ್ ಆಗಿ ಇಲ್ಲಿ ಬನ್ನಿ, ಇಲ್ಲಿ ಕಾಣುತ್ತೆ ನೋಡಿ ಪ್ಲೇವುಡ್. ಈ ಪ್ಲೇವುಡ್ ಎಲ್ಲ ನೀರ್ ಬಿದ್ದು ಹಾಳಾಗೋಗ್ಬಿಟ್ಟಿರುತ್ತೆ. ಈಗ ನಮ್ದ್ರಲ್ಲಿ ಏನಿದೆ ಇದೆಲ್ಲ ಇವಾಗ ಚೆನ್ನಾಗಿದೆ. ಇದು ಪ್ಲೇವುಡ್ ನೀರ್ ಬಿದ್ದಿರೋದು ಇದ್ರಲ್ಲಿ ಇಲ್ಲ, ಇದ್ರ ತೋರಿಸ್ತಿದೆ, ಬಟ್ ನೀಟಾಗಿ ಕಾಣಿಸುತ್ತೆ. ಓಕೆನಾ. ಅದ್ರ ಜೊತೆಗೆ ಅಡಿಗೆ ಹೋಗಿ ಫ್ರೀ ಮಾಡ್ಕೊಂಡು, ಇಲ್ಲ ಮೆಕ್ಯಾನಿಕ್ನೇ ಕರ್ಕೊಂಡು ಜೊತೆಗೆ ಅಡಿಗೆ ಹೋಗ್ಬಿಟ್ಟು ಚಾರ್ಸಿ ಏನಾನ ಕಟ್ಟಾಗಿದ್ಯಾ, ಸೆಕೆಂಡ್ಸ್ ಮಾರೋದೇ ಆ ಕಾರಣಕ್ಕೆ ಇರ್ತದೆ. ಕೆಲವೊಬ್ರು ಕಷ್ಟಕ್ಕೆ ಮಾರ್ಕೊಂಡಿರ್ತಾರೆ, ಕೆಲವೊಬ್ರು ಮೋಸ ಮಾಡಕ್ಕೆ ಅಂತಾನೆ ಮಾರ್ಕೊಂಡಿರ್ತಾರೆ. ಆ ವಿಚಾರಕ್ಕೋಸ್ಕರ, ಹೌದಲ್ಲ, ಮೋಸ ಮಾಡಕ್ಕೆ ಅಂತಾನೆ ಮಾರ್ಕೊಂಡಿರ್ತಾರೆ. ಅವಾಗ ಏನ್ ಮಾಡಬೇಕು, ಯಾಕೆಂದ್ರೆ ನಾವು ಕೊಡೋದು ದುಡ್ಡೇ, ಕಷ್ಟಪಟ್ಟು ದುಡ್ಡು ಹಾಕಿರ್ತೀವಿ. ಯಾರೋ ಒಬ್ರು ಚೆನ್ನಾಗಿರೋಕ್ಕೋಸ್ಕರ ನಾವು ಇದು ಮಾಡಕ್ ಹೋಗ್ಬಿಡ್ದು. ಅದಕ್ಕೆ ಚಾರ್ಸಿ ಅಡಿಯಿಂದ ನೋಡಿ, ಎಲ್ಲಾರು ವೆಲ್ಡಿಂಗ್ ಆಗಿದ್ಯಾ, ಇಲ್ಲಾಂದ್ರೆ ಕಟ್ ಆಗಿದ್ಯಾ, ಏನು ಎತ್ತ ಪ್ರತಿಯೊಂದನ್ನು ನೋಡ್ಬೇಕು, ಆಯ್ತಾ. ಅದ್ರ ಜೊತೆಗೆ ಇಲ್ಲಿ ಅಡಿಲ್ ಸಮೇತ ಕಾಣ್ತವೆ. ಈ ಕೆಳಗಡೆ ಫ್ಲಾಟ್ ಅಂಡರ್ ಚಾರ್ಸಿನ ನೀಟಾಗಿ ಒಂದ್ಸತಿ ನೋಡ್ಕೊಳ್ಳಿ. ಏನಕ್ಕಪ್ಪ ಅಂತಂದ್ರೆ, ತುಕ್ಕಿಡ್ದಿರೋದು ಕಾಣಿಸುತ್ತೆ, ಇಲ್ಲಾಂದ್ರೆ ಪ್ಲೇವುಡ್ ತಿಂದಿರೋದು ಕಾಣಿಸುತ್ತೆ, ಪ್ರತಿಯೊಂದು ಕಾಣಿಸುತ್ತೆ. ಅದಾದ್ಮೇಲೆ ಇಂಟೀರಿಯರ್ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ಇಂಟೀರಿಯರು ನಮ್ ಇಷ್ಟದ ಪ್ರಕಾರ ನಾವ್ ಯಾವಾಗ ಬೇಕಾದ್ರೂ ಮಾಡಿಸ್ಕೋಬಹುದು. ಸದ್ಯಕ್ಕೆ ನಮ್ಗೆ ಇರೋ ಗಾಡಿ ಚೆನ್ನಾಗಿರ್ಬೇಕು ಅಂತ ನೀಟಾಗಿ ಮಡಿಕೊಬೇಕು. ಅದ್ ಬಂತು ಅಂದ್ರೆ, ಇನ್ನು ಇಂಟೀರಿಯರ್ ನಿಮ್ಗೆ ಯಾವ ತರ ನಿಮ್ಗೆ ಇಷ್ಟ ಆಗುತ್ತಾ ಇಂಟೀರಿಯರು, ಅದನ್ನ ನೋಡ್ಕೊಳ್ಳಿ. ಇಂಟೀರಿಯರ್ ಜೊತೆಗೆ ಇಲ್ಲಿ ಚಕ್ಕರ್ ಸೀಟು ಇಲ್ಲಿ ಕಾಣುತ್ತಲ್ಲ ಫುಟ್ಬೋರ್ಡ್ ಕೆಳಗಡೆ, ಈ ಚಕ್ಕರ್ ಸೀಟು ಇಲ್ಲೆಲ್ಲ ಪ್ರೆಸ್ ಮಾಡಿದ್ರೇನೆ ಕೆಲವ್ರು ಗೊತ್ತಾಗುತ್ತೆ. ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಈ ಚಕ್ಕರ್ ಸೀಟ್ ಅಡಿಲಿ ಪ್ಲೇವುಡ್ ಹೋಗಿದ್ರೆ ಹಿಂಗ್ ಒಳಗೆ ಒತ್ತಿದ ತಕ್ಷಣ ಒಳಗೆ ಹೋಗೋದೆಲ್ಲ ಆಗುತ್ತೆ. ಆಮೇಲೆ ಸುಮ್ಮನೆ ಕಾಲಿಟ್ಟಾಗ ಪುಷ್ ಆಗೋ ತರ ಎಲ್ಲ ಆಗುತ್ತೆ. ಅವನ್ನೆಲ್ಲ ಅಬ್ಸರ್ವ್ ಮಾಡ್ಕೊಬಿಡಿ. ಯಾಕೆಂದ್ರೆ ಒಂದು ಪ್ಲೇವುಡ್ ಚೇಂಜ್ ಮಾಡಿಸ್ಬೇಕು ಅಂತಂದ್ರೆ ನೀವು ಇಡೀ ಚಕ್ಕರ್ ಸೀಟ್ ಕಿತ್ತಾಕ್ಬೇಕು ಗಾಡಿಲಿ. ಚಕ್ಕರ್ ಸೀಟ್ ಅಂದ್ರೆ ಇದೆ. ಪ್ರೈಸ್ ಐಡಿಯಾ ಇಲ್ಲ ಪೂಜಿ. ಇವಾಗ ಹೆಂಗೆ ಅಂತಾರೆ, ರೇಟ್ ಜಾಸ್ತಿನೂ ಆಗ್ತೈತೆ, ಕಮ್ಮಿನೂ ಆಗ್ತೈತೆ. ಏನ್ ನಮ್ಮಮ್ಮ ಅಂದ್ರೆ ಇವೆಲ್ಲ ಕಿತ್ತಾಕ್ಸ್ತೀನಿ ಅಂತ ನಮ್ಗೆ ಹತ್ತತ್ರ 1 ಲಕ್ಷ ಮುಟ್ಟಿಸ್ಬಿಡ್ತಾರೆ. ಇವಾಗಿನ ರೇಟ್ ಹಂಗಿದೆ, GST ಹೆಂಗಿದೆ, ಆಯ್ತಾ. ಈ ವಿಚಾರದಲ್ಲಿ ಸಿಸ್ಟಮ್ ಯಾವ ತರ ಇದೆ ನೀವು ನೋಡ್ಕೊಳ್ಳಿ. ಸಿಸ್ಟಮ್ ವಿಚಾರಕ್ಕೆ ಏನಕ್ಕೆ ಬರ್ತಾ ಇದೀನಿ ಅಂತಂದ್ರೆ, ನೀವು ಕೊಡೋ ದುಡ್ಡಿಗೆ ಓಕೆ ಅನ್ನಂಗಿರ್ಬೇಕು, ಇಲ್ಲ ಕಮ್ಮಿ ಕೇಳಿ. ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಕಮ್ಮಿ ಕೇಳಿ, ಇಲ್ಲ ಅಂತಂದ್ರೆ ಏನೋ ಸಮಸ್ಯೆ ಇದೆ ಕಮ್ಮಿ ಕೇಳಿ. ಕಮ್ಮಿ ಕೊಟ್ರೆ ಅವ್ರಿಗೆ ಇಷ್ಟ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಆ ತರ ಈ ವಿಚಾರದಲ್ಲಿ ಇರುತ್ತೆ. ಇಂಟೀರಿಯರ್ ಹಿಂಗಿರುತ್ತೆ. ಈ ವಿಚಾರಕ್ಕೆ ಇಂಟೀರಿಯರ್ ನಿಮ್ಗೆ ಓಕೆ ಅನ್ನಂಗಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕಾದ್ರೂ ಇಂಟೀರಿಯರ್ ಮಾಡಿಸ್ಬೋದು. ಮೇಯ್ನ್ ಆಗಿ ನಾನು ಹೇಳದ್ನಲ್ಲ, ಏನು ಚಾರ್ಸಿ ನಂಬರ್ 1, ಅದ್ರ ಜೊತೆಗೆ ಮೇಯ್ನು ತುಕ್ಕಿಡ್ದಿದ್ಯಾ, ಚಕ್ಕರ್ ಸೀಟ್ ಏನೋ ಹೋಗಿದ್ಯಾ, ಇವೆಲ್ಲ ನೋಡ್ಬೇಕು. ಅದ್ರ ಜೊತೆಗೆ ಇನ್ನ ಅದನ್ನ ಬಿಡ್ತು ಅಂತಂದ್ರೆ, ನೆಕ್ಸ್ಟ್ ಬಂದಿದೆ ನೀವು ಇಲ್ಲಿ ಇಂಜಿನ್. ಈಗ ಸದ್ಯಕ್ಕೆ ಇದನ್ನೇನು ಓಪನ್ ಮಾಡಲ್ಲ, ಹಂಗೆ ತೋರಿಸ್ತೀನಿ. ಇಲ್ಲಿ ಇಂಜಿನ್ ಇರುತ್ತೆ. ಇಂಜಿನ್ ಇರೋ ಜಾಗದಲ್ಲಿ ನಮ್ಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಕೆಲವ್ರಿಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಕೆಲವ್ರು ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಂಗೆನೆ ಏನಿದೆ ಏನಿಲ್ಲ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಬಟ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ ನಮ್ಮ ಡ್ರೈವರ್ಗಳಲ್ಲಿ. ಇಂಥದ್ದೇ ಏನಾದ್ರು ಒಂದು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣನೇ ಇಂಥದೇ ಸೌಂಡ್ ಬರ್ತೈತೆ ಅಂತ ಅಂದ್ಬಿಟ್ಟು ಹಂಗೆ ಕಂಡುಹಿಡಿಯೋರು ಇದ್ದಾರೆ. ಅಂಥವ್ರನ್ನ ಜೊತೆಗೆ ಕರ್ಕೊಂಡು ಹೋಗೋದು ತುಂಬಾ ಒಳ್ಳೇದು. ಆಮೇಲೆ ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಮಾಡಿ ಒಂದು ಟ್ರಯಲ್ ನೋಡಿ, ನಿಮ್ಗೆ ಹೆಂಗ್ ಫೀಲ್ ಬರುತ್ತೆ ಅದ್ರ ಪ್ರಕಾರ ನೋಡಿ. ಯಾಕೆಂದ್ರೆ ಅದಾದ್ಮೇಲೆ ಮೇಯ್ನ್ ಆಗಿ ಇನ್ನೊಂದು ಇಂಜಿನ್ ವಿಚಾರಕ್ಕೆ ಬಂತು ಅಂತಂದ್ರೆ, ಇಂಜಿನ್ದು ವಾಲ್ಡೋರ್ ಕ್ಯಾಪ್ ಬರುತ್ತೆ. ಆ ವಾಲ್ಡೋರ್ ಅಂದ್ರೆ ಆಯಿಲ್ ಹಾಕ್ತಿವಲ್ಲ ನಾವು, ಆ ಕ್ಯಾಪ್ ನ ರಿಮೂವ್ ಮಾಡಬೇಕು. ಎಕ್ಸಾಂಪಲ್ ತೋರ್ಸೇ ಬಿಡ್ತೀನಿ ರೀ ಸ್ನೇಹಿತರೆ. ಸುಮ್ಮನೆ ಏನಕ್ಕೆ ಇಷ್ಟೆಲ್ಲ ಮಾಡಿ ಇದನ್ನೊಂದು ತೋರಿಸಿಲ್ಲ ಅಂತಂದ್ರೆ ನಿಮ್ಗೆ ಚೆನ್ನಾಗಿರೋದಿಲ್ಲ, ಪೂರ್ತಿ ಮಾಹಿತಿ ಸಿಕ್ತಂಗ ಆಗೋದಿಲ್ಲ. ಹಂಗಾಗಿ ತೋರ್ಸೇ ಹೇಳ್ಬಿಡ್ತೀನಿ. ಬಾಪ ಈ ಕಡೆ ಇಲ್ಲೇನ್ ಕಾಣುತ್ತೆ ಇದು, ಒಂದ್ ಸೆಕೆಂಡ್ ನೋಡಿ ಸ್ನೇಹಿತರೆ. ಇಲ್ಲಿ ನಮ್ದು ಲೈಲ್ಯಾಂಡ್ ಇಂಜಿನ್. ಇದು ಲೈಲ್ಯಾಂಡ್ ಬೇರೆ ಬರುತ್ತೆ, ಈಚರ್ ಬೇರೆ ಬರುತ್ತೆ. ಲೈಲ್ಯಾಂಡ್ ಇದು ಇಂಜಿನ್ ಆಯಿಲ್ ಕ್ಯಾಪು. ಓಕೆನಾ. ಇಂಜಿನ್ ಆಯಿಲ್ ಕ್ಯಾಪ್ ಅಲ್ಲಿ ನಾವೇನ್ ಮಾಡ್ಬೇಕು, ಈ ಗಾಡಿ ಸ್ಟಾರ್ಟಿಂಗ್ ಆದ್ಮೇಲೆ ಸ್ವಲ್ಪ ಹೊತ್ತು ರನ್ನು ಅಂದ್ರೆ ಒಂದು ಟ್ರಯಲ್ ಎಲ್ಲ ಹೋಗಿ ಬನ್ನಿ. ಟ್ರಯಲ್ ಎಲ್ಲ ಹೋಗಿ ಬಂದಾದ್ಮೇಲೆ ಈ ಕ್ಯಾಪ್ ಅನ್ನು ರಿಮೂವ್ ಮಾಡಿದ್ರೆ ನಮ್ಗೆ ಇಲ್ಲಿಂದ ಸ್ಮೋಕ್ ಕಿತ್ಕೊಳತ್ತೆ. ಅಂದ್ರೆ ಎಲ್ಲ ಗಾಡಿಲೂ ಅಲ್ಲ, ಗಾಡಿ ಸಮಸ್ಯೆ ಇದ್ದಂತ ಗಾಡಿಗಳಲ್ಲಿ ಇಲ್ಲಿ ಓಪನ್ ಮಾಡಿದ ತಕ್ಷಣನೇ
ಸ್ಮೋಕ್ ಬರುತ್ತೆ, ಅಂದರೆ ಫುಲ್ ಹೊಗೆ ಬರ್ನಿಂಗ್ ಸ್ಮೆಲ್ ಥರ ಸ್ಮೋಕ್ ಬರುತ್ತೆ. ಆವಾಗ ಏನೋ ಬ್ಯಾಕ್ ಕಂಪ್ರೆಸರ್ ಇದೆ ಅಂತ ಅಂದ್ಬಿಟ್ಟು ಇಂಜಿನ್ ಸಮಸ್ಯೆ ಇರುತ್ತೆ ಅಂತ ಲೆಕ್ಕ. ಹಂಗಾಗಿ ಇದನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನು ಬೇರೆ ಮಾಹಿತಿ ಏನಪ್ಪ ಅಂತಂದರೆ, ಪೂರ್ತಿ ವಿಚಾರ ಮೆಕ್ಯಾನಿಕ್ಗಳು ಕರ್ಕೊಂಡೋದ್ರೆ ರೆಡಿ ಇರುತ್ತೆ. ಅದನ್ನ ಬಿಡ್ತಂತಂದರೆ ಯಾರು ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರ್ಗಳು ಕರ್ಕೊಂಡೋದ್ರು ಹೇಳ್ತಾರೆ ಗಾಡಿಗಳು ತಗೊಂಡಿರೋರ ಬಗ್ಗೆನೇ. ಇಷ್ಟ ಆದಮೇಲೆ ಸ್ನೇಹಿತರೆ, ನಾವು ಇಷ್ಟನ್ನು ನೋಡ್ಕೊಂಡಾದ್ಮೇಲೆ ಚಾರ್ಸಿ ನಂಬರು, ಬಾಡಿ ಶೀಟು, ಬಾಡಿ ಅದಾದಮೇಲೆ ಇಂಜಿನ್ ಎಲ್ಲ ಏನೇನೆಲ್ಲ ನೋಡ್ಕೊಬೇಕು ಅದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ನೋಡ್ಕೊಬೇಕಾಗಿರೋದು ಡಾಕ್ಯುಮೆಂಟ್ಸ್. ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಯಾವುದಪ್ಪ ಅಂತಂದರೆ, ಡಾಕ್ಯುಮೆಂಟ್ ವಿಚಾರಕ್ಕೆ ಬಂತು ಅಂತಂದರೆ ಮೇಯ್ನಾಗೆ ಟ್ಯಾಕ್ಸ್ ನೋಡ್ಕೊಳ್ಳಿ. ಟ್ಯಾಕ್ಸು ನಮ್ಗೆ ಜಾಸ್ತಿ ರೇಟ್ ಅಂದರೆ 3 ತಿಂಗಳಿಗೆ 82,000 ಇರೋದ್ರಿಂದ ಫಸ್ಟು ನಾವು ನೋಡ್ಬೇಕಾಗಿರೋದು ಟ್ಯಾಕ್ಸು. ಟ್ಯಾಕ್ಸ್ ಆದಮೇಲೆ ಇನ್ಸೂರೆನ್ಸು, ಯಾಕೆಂದರೆ 1,00,000ವರೆಗೂ ಇನ್ಸೂರೆನ್ಸ್ ಇರುತ್ತೆ, ಇನ್ಸೂರೆನ್ಸ್ ನೋಡ್ಕೊಬೇಕಾಗತ್ತೆ. ಟ್ಯಾಕ್ಸು, ಇನ್ಸೂರೆನ್ಸು, ಎಫ್ ಸಿ ಕಂಡೀಷನ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಟ್ಯಾಕ್ಸು, ಇನ್ಸೂರೆನ್ಸು, ಎಫ್ ಸಿ, ಟ್ಯಾಕ್ಸು ಇಷ್ಟ ಆದಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನೀವು ಗಾಡಿ ತೊಗೊಬೇಕು ಅಂತಂದರೆ ಸಣ್ಣ ಗಾಡಿಗಳಾದ್ರೆ ನಡೀತದೆ. ದೊಡ್ಡ ಗಾಡಿಗಳು ಅಂತ ಬಂತು ಅಂದಾಗ ಏನಕ್ಕಪ್ಪ ಅಂತಂದರೆ 82,000 ಟ್ಯಾಕ್ಸ್ ಇರುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಮೇಯ್ನಾಗಿ RTO ಹೋಗಿ ಟ್ಯಾಕ್ಸ್ನ ಆಡಿಟಿಂಗ್ ಮಾಡಬೇಕು. ಏನಕ್ಕೆ ಅಂದರೆ ಕೆಲವರು ಟ್ಯಾಕ್ಸಲ್ಲೂ ಮೋಸ ಮಾಡ್ತಾರೆ, ನಾವು ಲೀಗಲಾಗಿ ಕಟ್ತಾ ಇರ್ತೀವಿ, ಕೆಲವರು ಮೋಸನೂ ಮಾಡ್ಕೊಂಡಿರ್ತಾರೆ. ಹಂಗಾಗಿ ಟ್ಯಾಕ್ಸ್ನ ಲೀಗಲಾಗಿ ಹೋಗಿ RTO ಆಫೀಸ್ಗೆ ಹೋಗಿ ನಾವು ಟ್ಯಾಕ್ಸ್ನ ಚೆಕ್ ಮಾಡೋಕೆ ಕೊಡ್ತು ಅಂತಂದರೆ ನಮಗೆ ಆಡಿಟಿಂಗ್ ಮಾಡಿಕೊಡ್ತಾರೆ. ಯಾವ್ದಾದ್ರು ಟ್ಯಾಕ್ಸ್ ಪೆಂಡಿಂಗ್ ಇದೆಯಾ, ಕಟ್ಟೋದಿದೆಯಾ ಇಲ್ವಾ, ಏನು ಎತ್ತ ಅಂತ ಅಂದ್ಬಿಟ್ಟು ಅದೊಂದು ಮಾತ್ರ ಆಡಿಟಿಂಗ್ ಮಾಡಿಸಿ. ಗಾಡಿಗೆ ನೀವು 20 ಲಕ್ಷ ಬಂಡವಾಳ ಹಾಕಿರ್ತೀರಾ, ಹೇಳೋದು ಎಕ್ಸಾಂಪಲ್, ಗಾಡಿಗೆ 20 ಲಕ್ಷ ಬಂಡವಾಳ ಹಾಕಿರ್ತೀರಾ, ಅದ್ರ ಜೊತೆಗೆ ಈ ಟ್ಯಾಕ್ಸೇ ಒಂದು 20 ಲಕ್ಷ ಬೆಳ್ಕೊಂಡು ಹೋಗ್ಬಿಟ್ಟಿರ್ತದೆ. ಏನು ಮಾಡಿರ್ತಾರೆ, ಕೆಲವರು ಎಗ್ಗಿರ್ಸಿರ್ತಾರೆ. ಹಂಗಾಗಿ ಆ ಟ್ಯಾಕ್ಸ್ನ ಕಂಪಲ್ಸರಿ ನೋಡ್ಕೊಬೇಕು. ನೋಡ್ಕೊಂಡಾದ್ಮೇಲೆ ಗಾಡಿಗೆ ಕೈ ಹಾಕಬೇಕು. ಗಾಡಿ ರೇಟು ಮಾಡ್ಲ ಮೇಲೆ ವೇರಿಯೇಷನ್ ಇರುತ್ತೆ, ಅವ್ರ ಗಾಡಿ ಇಟ್ಟಿರೋ ಪ್ರಕಾರ ವೇರಿಯೇಷನ್ ಇರುತ್ತೆ. ಹಂಗಾಗಿ ರೇಟ್ ನಾನು ಹೇಳಕ್ ಬರೋದಿಲ್ಲ. ಈ ವಿಚಾರದಲ್ಲಿ ಇಷ್ಟನ್ನು ನೋಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ನಮ್ಮ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇದೇ ಥರ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ರೀತಿಯ ವಿಡಿಯೋ ಮಾಡೋಕ್ಕೆ. ನೆಕ್ಸ್ಟು ಯಾವ ವಿಚಾರದಾಗೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬೈ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ